ನಮಸ್ಕಾರ ಎಲ್ರಿಗೂ. ಲಾಸ್ಟ್ ಟೈಮ್ ಇಲ್ಲೇ ನಿಲ್ಸಿದ್ವಿ ನಾವು ಒಂದು ಚಾರ್ಟ್ ಹಾಕಿ ಅದರದ್ದು ಚಾರ್ಟ್ ಅದು ಡೇಟಾ ಅನಾಲಿಸಿಸ್ ಎಕ್ಸಾಂಪಲ್ ತೋರಿಸಿದ್ದೇನೆ ನಿಮಗೆ ಡೇಟಾದು. ಇವತ್ತು ಸ್ವಲ್ಪ ಅದೇ ಡೇಟಾ ನಾನು ಆಡ್ ಮಾಡೀನಿ. ಹಂಗಿದ್ರೆ ಬರೀ ಎರಡನೇ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಎರಡನೇ ಎಪಿಸೋಡ್ ಒಳಗೆ ನಾನು ಲೇಔಟ್ ಅದನ್ನ ಹೇಳ್ತೀನಿ ಅನ್ಕೊಂಡಿದ್ದೆ. ಸೊ ಇಮ್ಯಾಜಿನ್ ಮಾಡ್ರಿ, ಇಲ್ಲಿ ನಮಗೆ 4 ಡೇಟಾ ಪಾಯಿಂಟ್ಸ್ ಐತಿ. ರೋಲ್ ನಂಬರ್, ನೇಮ್ ಆಫ್ ದ ಸ್ಟೂಡೆಂಟ್, ಕ್ಲಾಸ್ ಮತ್ತು ಸ್ಕೋರ್. ಯಾರಾದ್ರೂ ಬಂದು ನಿಮ್ ಕ್ಲಾಸ್ ಒಳಗ ಅಥವಾ ನಿಮ್ ಸ್ಕೂಲ್ ಒಳಗಡೆ ಎಷ್ಟು ಮಂದಿ ಸೀತಾ ಅನ್ನೋರು ಅದಾರ ಅಂದ್ರ ಫಿಲ್ಟರ್ ಹಾಕಿ ಇಲ್ಲಿ ಸೀತಾ ಅಂತ ಟೈಪ್ ಮಾಡಿ. ಸೊ ಇಬ್ರು ಅದಾರ. ಈಗ ನಾನು ಇದೇ ಲಿಸ್ಟ್ ನನಗ ರೋಲ್ ನಂಬರ್ ಬೇಕಾಗಿಲ್ಲ, ಬಟ್ ನಂಗೆ ಸ್ಕೋರ್ ಹೈಯೆಸ್ಟ್ ಟು ಲೋಯೆಸ್ಟ್ ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೋದು, ಇಲ್ಲಿ ಹೋಗಿ ನೀವು ಸಾರ್ಟ್ ಆಪ್ಷನ್ ಯೂಸ್ ಮಾಡ್ಕೊಂಡು ಸ್ಕೋರ್ ಹೈಯೆಸ್ಟ್ ಟು ಲೋಯೆಸ್ಟ್. ಸೊ ಸ್ಕೋರ್ ಸೆಲೆಕ್ಟ್ ಮಾಡಿ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಹೈಯೆಸ್ಟ್ ಸ್ಕೋರ್ ಇದ್ದವರೆಲ್ಲ ಮ್ಯಾಲ್ ಬರ್ತಾರ, ಲೋಯೆಸ್ಟ್ ಸ್ಕೋರ್ ಇದ್ದವರೆಲ್ಲ ಕೆಳಗೆ ಬರ್ತಾರ. ಇದು ಒಂದು. ಇನ್ನೊಂದು ಏನಾದ್ರು ಡೇಟಾ ಪಾಯಿಂಟ್ಸ್ ಹೇಳ್ಬೋದು ಅಂದ್ರೆ ನಿಮ್ಗೆ ಎಷ್ಟು ಮಂದಿ ಟೀಮ್ ಹೆಸರಿದ್ದು ಎಷ್ಟು ಸ್ಟೂಡೆಂಟ್ಸ್ ಅದಾರ ನೀವು ಕ್ಲಾಸ್ ಒಳಗೆ ಅಂದ್ರೆ ಕಂಡೀಷನಲ್ ಫಾರ್ಮೇಟಿಂಗ್ ಹಾಕಿ ಡುಪ್ಲಿಕೇಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಡುಪ್ಲಿಕೇಟ್ ಇದ್ದಿದ್ದೆಲ್ಲ ಸೆಲ್ ಈ ಒಂದು ಆರೆಂಜ್ ಕಲರ್ ಒಳಗೆ ಹೈಲೈಟ್ ಆಗ್ಬಿಡ್ತಾವ. ಸೊ ಇಫ್ ಯು ಜಸ್ಟ್ ಟೇಕ್ ದಿಸ್ ಅಲ್ಲ, ಯು ವಿಲ್ ಸಿ ದಟ್ ಓಕೆ ದೀಸ್ ಹೌ ಮೆನಿ 14 ಕೌಂಟ್ಸ್ ಆರ್ ಡುಪ್ಲಿಕೇಟೆಡ್. ಹಂಗಂದ್ರ 7 ಹೆಸರುಗಳು ಡಬಲ್ ಆಗ್ಯಾವ. ಇವತ್ತೇನೈತಲ್ಲ, ನಾವು ಇಲ್ಲಿ ಹೋಮ್ ಟ್ಯಾಬ್ ಇಂದ ಎಕ್ದಮ್ ಆಟೋ ಸೇವ್ ಇಂದ ಇಟ್ಕೊಂಡು ಫುಲ್ ಕೆಳಗಿಂತ ನಾನು ಎಲ್ಲಾ ಲೇಔಟ್ ಮತ್ತು ಅವು ಎಲ್ಲೆಲ್ಲಿ ಬರ್ತಾವ ಇಷ್ಟು ಹೇಳಿದ್ಮೇಲೆ 3 ಎಕ್ಸಾಂಪಲ್ ಕೊಟ್ಟೆ ಕ್ವಿಕ್ ಆಗಿ. 3 ಎಕ್ಸಾಂಪಲ್ಸ್ ಎಲ್ಲೆಲ್ಲಿ ಬರ್ತಾವ ಎಲ್ಲ ನೋಡ್ಕೋತ ಹೋಗೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಕ್ಸೆಲ್ ಒಳಗಡೆ ವೆರಿ ಇಂಪಾರ್ಟೆಂಟ್ ರೋಸ್ ಕಾಲಮ್ಸ್. ಸೊ ಈ ತರ ಇದ್ದಿದ್ದೆಲ್ಲ ಕಾಲಮ್ಸ್ ಅಂತಾರ. ಅಂದ್ರೆ ಕಾಲಮ್ ಎ, ಕಾಲಮ್ ಬಿ, ಸಿ, ಡಿ ಸೊ ಅಂಡ್ ಸೊ. ಈ ತರ ಇದ್ದಿದ್ದು ಇವಕ್ಕೆಲ್ಲ ರೋಸ್ ಅಂತಾರ. ಅಡ್ಡಿದ್ದು ರೋಸು, ಈ ತರ ವರ್ಟಿಕಲ್ ಇದ್ದಿದ್ದು ಕಾಲಮ್ಸ್. ಸಿಂಪಲ್. ಯಾವುದೇ ಎಕ್ಸೆಲ್ ಕೆಳಗಡೆ ಇಲ್ಲೇ ನೋಡ್ತಿರಲ್ಲ, ಬ್ಲಾಂಕ್, ಗ್ರಾಸರಿ ಲಿಸ್ಟ್, ಸ್ಟೂಡೆಂಟ್ ಇನ್ಫಾರ್ಮೇಶನ್, ದೀಸ್ ಆರ್ ಕಾಲ್ಡ್ ಆಸ್ ಶೀಟ್ಸ್. ಡಿಫ್ರೆಂಟ್ ಶೀಟ್ಸ್ ಇನ್ ಎಕ್ಸೆಲ್ ವರ್ಕ್ ಬುಕ್. ಸೊ ಒಂದು ಎಕ್ಸೆಲ್ ವರ್ಕ್ ಬುಕ್ ಒಳಗಡೆ ನೀವು ಸಾಕಷ್ಟು ಶೀಟ್ಸ್ ನ ಈ ತರ ಇಲ್ಲಿ ಪ್ಲಸ್ ಮಾರ್ಕ್ ಐತಲ್ಲ, ಕ್ಲಿಕ್ ಮಾಡ್ಕೋತ ಹೋದ್ರೆ ಶೀಟ್ ನಂಬರ್ 5 ಆ್ಯಡ್ ಆಯ್ತು, 6 ಆ್ಯಡ್ ಆಯ್ತು. ಸೊ ಈ ತರ ಆ್ಯಡ್ ಮಾಡ್ಕೊಂಡು ಮುಂದೆ ಅವಕ್ಕೆ ನೀವು ಇಲ್ಲಿ ರೀನೇಮ್ ಕೊಟ್ಕೋತ ಹೋಗ್ಬೋದು. ಸೊ ಈ ತರ ಶೀಟ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಲೆಟ್ ಮಿ ಡಿಲೀಟ್ ದಿಸ್. ಸೆಲ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೆಲ್. ಸೆಲ್ ಅಂದ್ರೆ ಇಲ್ಲಿ ಒಳಗೆ ಒಂದು ಬಾಕ್ಸ್ ಕಾಣ್ತೈತಿ. ಈಗ ಒಂದು ಕ್ಲಿಕ್ ಮಾಡಿದಾಗ ಏನ್ ನಮ್ದೊಂದು ಕರ್ಸರ್ ಒಂದು ಬಾಕ್ಸ್ ಅಲ್ಲಿ, ದಟ್ ಈಸ್ ಕಾಲ್ಡ್ ಎಸ್ ಅ ಸೆಲ್. ಸೆಲ್ಗೆ ನಮ್ಮ ಮನಿಗೆ ಹೆಂಗ್ ಅಡ್ರೆಸ್ ಇರ್ತಾವ ನೋಡು, ಅದೇ ತರ ಎವ್ರಿ ಸೆಲ್ ವಿಲ್ ಹ್ಯಾವ್ ಅನ್ ಅಡ್ರೆಸ್. ಅಡ್ರೆಸ್ ಈ ಸೆಲ್ದ್ ಏನಪ್ಪಾ ಅಂದ್ರ ಇಲ್ಲಿ ಇರ್ತೈತಿ ಆಲ್ವೇಸ್ ಅಡ್ರೆಸ್ ಆಫ್ ದ ಸೆಲ್. E5 ಆಲ್ವೇಸ್ ಕಾಲಮ್ ಏನಿರ್ತಲ್ಲ ಫಸ್ಟ್ ಇರ್ತೈತಿ. ಸೊ ಕಾಲಮ್ ಇ, ರೋ ನಂಬರ್ 5 is the address of this cell. So if I click on this cell, ಯಾವ ಇದ್ರೊಳಗೈತಿ, ಡಿ ಒಳಗೈತಿ. ಎಷ್ಟನೇ ರೋ ಒಳಗೈತಿ, 5 ಒಳಗೈತಿ. ಸೊ D5. ಸೊ ಸೆಲ್ ಗೊತ್ತಾಯ್ತು, ರೋಸ್ ಗೊತ್ತಾಯ್ತು, ಕಾಲಮ್ಸ್ ಗೊತ್ತಾಯ್ತು, ಶೀಟ್ಸ್ ಗೊತ್ತಾಯ್ತು. ಅಂಡ್ ಇದು ಒಂದು ಎಕ್ಸೆಲ್ ವರ್ಕ್ ಬುಕ್ ಅಂತಾರ. ನಾನು ಹೇಳ್ದಂಗ ಟಾಪ್ ಟು ಬಾಟಮ್ ರಿಬ್ಬನ್ಸ್ ನೋಡ್ಕೋತ ಹೋಗೋಣ, ಅಥವಾ ಒಂದೊಂದು ಆಪ್ಷನ್ಸ್ ನೋಡ್ಕೋತ ಹೋಗೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲೇನ್ ಕಾಣ್ತೈತಿ ನಿಮ್ಗೆ ಆಟೋ ಸೇವ್. ಸೊ ಆಟೋ ಸೇವ್ ಯಾವಾಗ ಆಫ್ ಅಥವಾ ಆನ್ ಇಟ್ಕೋಬಹುದು ನಿಮ್ಗೆ ಬೇಕಾದಂಗ. ಇನ್ ಕೇಸ್ ನೀವೇನಾದ್ರೂ ಒನ್ ಡ್ರೈವ್ ಅಥವಾ ಯಾವುದೋ ಒಂದು ನಿಮ್ಮ ಒಂದು ಪರ್ಸನಲ್ ಡ್ರೈವಿಗೆ ಲಿಂಕ್ ಮಾಡಿದ್ರಿ ಅಂದ್ರ ಆಟೋಮೆಟಿಕ್ ಆಗಿ ಆನ್ ಇಟ್ಕೋಬಹುದು. ಸೊ ದಟ್ ಏನಾದರೂ ಹೆವಿ ಡೇಟಾ ಪ್ರೊಸೆಸ್ ಮಾಡುವಾಗ ಏನೋ ಕ್ರ್ಯಾಶ್ ಆಯ್ತು ಎಕ್ಸೆಲ್, ಅಥವಾ ನಿಮ್ದು ಏನೋ ವಿದೌಟ್ ಸೇವ್ ಆಗ್ಲಾರ್ದೆ ನಿಮ್ದು ಶಟ್ ಡೌನ್ ಆಯ್ತು ಏನೋ ಆಯ್ತು ಅಂದ್ರೆ ಆಟೋಮೆಟಿಕ್ ಸೇವ್ ಆಗ್ತಾ ಇರುತ್ತೆ ಆಟೋ ಸೇವ್ ಆನ್ ಇಟ್. ನೆಕ್ಸ್ಟ್ ಆಪ್ಷನ್ ಬಂದು ಸೇವ್. ಗೊತ್ತಾ, ಇದೇನೈತಲ್ಲ ಇದು ಅಂಡು ಮಾಡೋದು. ಅಂಡು ಅಂದ್ರೆ ಈಗ ಏನಾರ ಟೈಪ್ ಮಾಡಿರ್ತೀನಪ್ಪ ನಾನು, ಇಲ್ಲಿ ಒಂದು ಏನೋ ಟೈಪ್ ಮಾಡಿದೆ, ಓಕೆ, ಅವಾಗಷ್ಟೇ ಹೈಲೈಟ್ ಆಗ್ತಿದೆ. ಅಂಡು ಅಂದ್ರೆ ನನಗಿದು ಮ್ಯಾನುವಲ್ ಆಗಿ ಹಿಂಗೆ ಹೋಗಿ ಡಿಲೀಟ್ ಮಾಡ್ಬೋದು, ಬಟ್ ಇಲ್ಲೇ ನೀವು ಕ್ಲಿಕ್ ಮಾಡಿದೆ ಅಂದ್ರೆ ಅದು ಹೋಗ್ಬಿಡ್ತೈತಿ. ಅಂದ್ರೆ ಹಿಂದೆ ಏನು ಆಕ್ಷನ್ ಮಾಡಿರ್ತಾರಲ್ಲ ಅದು ಹೋಗ್ಬಿಡ್ತೈತಿ. ಸಿಂಪಲ್. ಮುಂದೆ ಅದು ಹೋದ ಕೂಡಲೇ ಈ ಕಡೆ ಇಲ್ಲಿ ಬರ್ತೈತಿ ನೋಡಿ ಇನ್ನೊಂದು ರೀಡು. ಅಂದ್ರೆ ಅದು ವಾಪಸ್ ಬರುವ ಟೋಟಲ್ ಈಗ ಏನು ಬಾರ್ ಐತಲ್ಲ ಇದು, ದಿಸ್ ಈಸ್ ಕಾಲ್ಡ್ ಆಸ್ ಕ್ವಿಕ್ ಎಕ್ಸೆಸ್ ಬಾರ್. ಕ್ವಿಕ್ ಎಕ್ಸೆಸ್ ಅಂದ್ರೆ ನಿಮ್ಗೆ ಈಸಿ ಏನೋ ಒಂದು ಆಕ್ಷನ್ ಮಾಡುವಾಗ ಕ್ವಿಕ್ ಆಗಿ ನಿಮ್ಗೆ ಮಾಡೋ ಸಲುವಾಗಿ ಅದ್ರಲ್ಲಿ ಆಡ್ ಮಾಡ್ಕೋಬಹುದು. ಮೇನ್ಲಿ ಈ ಸ್ಪೇಸ್ ಏನೈತಲ್ಲ, ಯು ಕ್ಯಾನ್ ಆಡ್ ಸೋ ಮೆನಿ. ಇಲ್ಲಿ ಎಷ್ಟು ಅದಾವ ನೋಡಲ್ಲಿ, ಇನ್ನೂ ಆಡ್ ಮಾಡ್ಕೋತ ಹೋಗ್ಬೋದು ನೀವು. ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ನೀವು ಆಡ್ ಮಾಡಿದ್ರೆ ಓಕೆ, ನ್ಯೂ ಶೀಟ್ ಆಟೋಮೆಟಿಕಲಿ ನ್ಯೂ ಸೆಲ್ ವರ್ಕ್ ಬುಕ್ ಓಪನ್ ಆಗುವಂಗ. ಸೊ ಈ ತರ ನೀವು ಬೇಕಾಗಿದ್ದು ಆಡ್ ಮಾಡ್ಕೋಬಹುದು, ಬೇಡಾಗಿದ್ದು ತೆಗಿಬಹುದು. ಸೊ ದಿಸ್ ಈಸ್ ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್. ಓಕೆ ಗೈಸ್, ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದ್ರೆ ಎಟ್ ದ ಬಾಟಮ್ ಒಳಗೆ ಇಲ್ಲಿ ಒಂದು ನಿಮ್ಗೆ ರೆಡಿ ಅದ್ ಕಾಣತ್ತಿತ್ತು ಗೊತ್ತಾ. ಈ ರೆಡಿ ಅನ್ನೋದು ಏನೈತಲ್ಲ, ಇದಕ್ಕೆ ನಾವು ಸ್ಟೇಟಸ್ ಬಾರ್ ಅಂತೀವಿ. ಅಂದ್ರೆ ನೀವು ಏನೇ ಮಾಡಿದ್ರು ಇಲ್ಲಿ ಸ್ಟೇಟಸ್ ಡಿಸ್ಪ್ಲೇ ಆಗಿರ್ತೈತಿ ನಿಮ್ಗೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಎಂಟರ್ ತೋರ್ಸಾತು ಬಿಕಾಸ್ ಯು ಆರ್ ಇನ್ ಅ ಸೆಲ್. ಸ್ಟೇಟಸ್ ಬಾರು ಸಹಿತ ನೀವು ಏನೇನು ನೋಡ್ಬೇಕು ಬೇಡ ಅನ್ನೋದು ಇಲ್ಲಿ ಬಂದು ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಸ್ಟೇಟಸ್ ಬರೋದು ಇಲ್ಲಿ ಇಷ್ಟು ನೀವು ಆಪ್ಷನ್ಸ್ ಅದಾವ, ಇಷ್ಟು ನೀವು ಆನ್ ಮಾಡ್ಕೋಬಹುದು ಬೇಕಂದ್ರೆ. ಈ ಒಂದು ಪೋರ್ಷನ್ ಏನ್ ಕಾಣತೈತೆ ನಿಮ್ಗೆ ಗ್ರೇ ಒಳಗಡೆ ಇಷ್ಟೆಲ್ಲ ಆಪ್ಷನ್ಸ್ ಐತಲ್ಲ, ಇದಕ್ಕ ರಿಬ್ಬನ್ ಬಾರ್ ಅಂತಾರ. ಏನಂತಾರ, ರಿಬ್ಬನ್ ಬಾರ್ ಅಂತಾರ. ಅದ್ರೊಳಗಡೆ
ಇವೇನ್ ಟ್ಯಾಬ್ಸ್ ಕಾಣ್ತಾವಲ್ಲ ನಿಮ್ಗೆ, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾ, ಡೇಟಾ, ರಿವ್ಯೂ, ಇವೆಲ್ಲದಕ್ಕೂ ರಿಬ್ಬನ್ ಟ್ಯಾಬ್ಸ್ ಅಂತಾರೆ. ಓಕೆ, ಇದು ಫುಲ್ ಸೆಕ್ಷನ್ ಗೆ ರಿಬ್ಬನ್ ಅಂತಾರ, ಇವಕ್ ಮ್ಯಾಲಿನಕ್ಕೂ ರಿಬ್ಬನ್ ಟ್ಯಾಬ್ಸ್ ಅಂತಾರ. ಈ ಒಂದೊಂದು ಟ್ಯಾಬ್ ಒಳಗಡೆ ಅಗೇನ್ ಇಷ್ಟಿಷ್ಟು ಆಪ್ಷನ್ಸ್ ಅದಾವ. ಹೋಮ್ ಒಳಗೆ ಇಷ್ಟು ಆಪ್ಷನ್ಸ್ ಅದಾವ, ಇನ್ಸರ್ಟ್ ಒಳಗೆ ಇಷ್ಟು ಆಪ್ಷನ್ಸ್ ಅದಾವ. ಬಹಳ ಕಾಣ್ತಾವ, ಏನ್ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಏನು ಭಾರಿ ಕಾಂಪ್ಲೆಕ್ಸ್ ಏನೂ ಇಲ್ಲ, ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಇವೆಲ್ಲ ಟ್ಯಾಬ್ಸ್ ಒನ್ ಬೈ ಒನ್ ನೋಡ್ಕೋ ತಗೊಂಡು. ಸೊ ಟ್ಯಾಬ್ ಹೆಂಗ್ ರೀಡ್ ಮಾಡೋದು ಅಂದ್ರೆ ಸಿಂಪಲ್. ಈ ಒಂದು ಸೆಕ್ಷನ್ ಕಾಣ್ತೈತಿ ಇಲ್ಲಿ. ಸೊ ಈ ಸೆಕ್ಷನ್ ಏನಂತಾರ ಕ್ಲಿಪ್ ಬೋರ್ಡ್, ಇದು. ಈ ಸೆಕ್ಷನ್ ಏನಂತಾರ ಫಾಂಟ್, ಈ ಸೆಕ್ಷನ್ ಅಲೈನ್ಮೆಂಟ್ಸ್, ಅದ್ರ ಹೆಸರೇ ಹೇಳುವಂಗ ಇದು ನಂಬರ್, ಇದು ಸ್ಟೈಲ್ಸ್. ನೀವೇನಾದ್ರೂ ಟೆಕ್ಸ್ಟ್ ಮಾಡಿ ಸ್ಟೈಲ್ಸ್ ಮಾಡಕ. ಇದು ಸೆಲ್ ಅಂದ್ರೆ ಆಲ್ರೆಡಿ ಹೇಳಿನಿ, ಆ ಸೆಲ್ ರಿಲೇಟೆಡ್ ಏನೇ ಆಕ್ಷನ್ ಮಾಡ್ಬೇಕಂದ್ರೆ ಇಲ್ಲಿ ಇರ್ತಾವ. ಎಡಿಟಿಂಗ್ ಒಳಗಡೆ ಏನಿರ್ತಾವ, ಒಂದಿಷ್ಟು ಫಾರ್ಮುಲಾಸ್ ಅದಾವ, ಈ ತರ ಎವರೇಜ್, ಸಮ್, ಈ ತರ ಒಂದಿಷ್ಟು ಅದಾವ. ಅದಾದ್ಮೇಲೆ ನಿಮ್ಗೆ ಸಾರ್ಟ್ ಮಾಡೋದು, ಫಿಲ್ಟರ್ ಮಾಡೋದು ಎಲ್ಲ ಎಡಿಟಿಂಗ್ ಒಳಗೆ ಬರ್ತಾವ. ಅವೆಲ್ಲ ಇಲ್ಲಿ ಅನಾಲಿಸಿಸ್, ಡೇಟಾ ಅನಾಲಿಸಿಸ್ ಮಾಡ್ಬೇಕಂದ್ರೆ ಇವೆಲ್ಲ ಏನದಾವಲ್ಲ, ಇವು ಆಡ್ ಆನ್ಸ್. ಡೋಂಟ್ ವರಿ ಅಬೌಟ್ ದೀಸ್ ಥಿಂಗ್ಸ್, ರೈಟ್? ಅದು ಅಡ್ವಾನ್ಸ್ ಲೆವೆಲ್. ಇದು ಹೋಮ್ ಸೆಕ್ಷನ್ ಆಯ್ತು. ಅಗೇನ್ ಏನ್ ಮಾಡ್ಬೇಕಂದ್ರೆ ನೀವು ವಿದಿನ್ ದಿಸ್ ಈಚ್ ಗ್ರೂಪ್ ಮತ್ತೊಂದಿಷ್ಟು ಆಪ್ಷನ್ಸ್ ಅದಾವ. ಎಕ್ಸಾಂಪಲ್ ಫಾಂಟ್ ಒಳಗೆ ಹೋಗ್ತೀನಿ, ಈಸಿ ಟು ಅಂಡರ್ಸ್ಟ್ಯಾಂಡ್. ಬೋಲ್ಡ್, ಈಗ ನಾನು ಇಲ್ಲಿ ಟೆಸ್ಟಿಂಗ್ ಅಂತ ಬರ್ದನಪ್ಪ, ಹೌದಾ? ಐ ವಾಂಟ್ ಟು ಮೇಕ್ ಇಟ್ ಆಸ್ ಅ ಬೋಲ್ಡ್. ಸೊ ಇಲ್ಲಿ ಹೋಯ್ದ್ರೆ ನಿಮ್ಗೆ ಕರ್ಸರ್ ಬೋಲ್ಡ್ ಅಂತ ಹೇಳ್ತೈತಿ. ಸೊ ಇಫ್ ಯು ಜಸ್ಟ್ ಕ್ಲಿಕ್ ಆನ್ ದಿಸ್, ರೈಟ್, ಇಟ್ ಈಸ್ ಬಿಕಮಿಂಗ್ ಅ ಬೋಲ್ಡ್ ಇನ್ ಫಾಂಟ್. ಇಟಾಲಿಕ್ ಆಗಿರ್ಬೇಕು. ಸೊ ಕ್ಲಿಕ್ ಆನ್ ದಿಸ್, ಒಂಥರ ಸ್ಟೈಲ್ ಆಗಿ. ಓಕೆ, ಬೇಡ, ಇದೇ ಟೆಕ್ಸ್ಟಿಗೆ ನೀವು ಅಂಡರ್ಲೈನ್ ಮಾಡಬೇಕು. ಓಕೆ, ಕ್ಲಿಕ್ ಆನ್ ದಿಸ್, ಅಂಡರ್ಲೈನ್. ಈ ಟೆಕ್ಸ್ಟ್ ಅಂಡರ್ಲೈನ್. ಸೊ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಫಾಂಟ್ ಈಸ್ ಅವೈಲೇಬಲ್ ಇನ್ ದಿಸ್ ಗ್ರೂಪ್. ಸೊ ಕಲರ್ ಎಕ್ಸಾಂಪಲ್, ಈ ಫಾಂಟ್ ಅನ್ನು ನಾನು ಯಾವುದೋ ಒಂದು ರೆಡ್ ಕಲರ್ ಒಳಗೆ, ಓಕೆ, ರೆಡ್ ಆಯ್ತು. ಇವನ್ ಈ ಫಾಂಟ್ ಏನೈತಲ್ಲ, ಟೆಕ್ಸ್ಟ್ ನನಗೆ ಸೈಜ್ ಈಗ 11 ಐತಿ. ನಾನು ಓಕೆ 26 ಬೇಕು ನಂಗೆ. ಓಕೆ, ದೊಡ್ಡದಾಯ್ತು. 26 ಐತಿ. ಇಲ್ಲಿ ನೋಡಿ, ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ 26. ಕ್ಯಾಲಿಬ್ರಿ ಸ್ಟೈಲ್ ಐತಿ, ಹೌದಾ? ಬೇಡ, ನಂಗೆ ಕ್ಯಾಲಿಬ್ರಿ ಬೇಡ, ಯಾವುದೋ ಒಂದು ಸ್ಟೈಲ್ ಬೇಕಪ್ಪ. ಓಕೆ, ಸಮಥಿಂಗ್ ದಟ್ ನನಗಿದು ಇಷ್ಟ. ಓಕೆ, ಈ ಸ್ಟೈಲ್ ಇದ್ರೊಳಗಾಯ್ತು. ಸೊ ಫಾಂಟ್ ಒಳಗೆ ಏನೇನು ನೀವು ಪ್ಲೇ ಮಾಡಕ್ ಸಾಧ್ಯತೆ ಇದು ಇಲ್ಲಿ ಇರ್ತೈತಿ. ನೆಕ್ಸ್ಟ್ ಅಲೈನ್ಮೆಂಟ್ ಒಳಗೆ ಇದೇ ತರ. ಸೊ ಈ ಟೆಕ್ಸ್ಟ್ ಏನೈತಲ್ಲ, ಈಗ ಇದು ಇದು ನಮ್ಮ ಫುಲ್ ಕಾಲಮ್, ಹೌದಾ? ದೊಡ್ಡದು ಮಾಡಿ ನನ್ನ ಕಾಲಮ್. ಈ ತರ ನೀವು ಇಲ್ಲಿ ಸೆಂಟ್ರ್ ಒಳಗೆ ಹಿಡಿದು, ಇಲ್ಲಿ ಹಿಡಿದ್ರೆ ಬರಲ್ಲ, ಈ ತರ ಸೆಂಟ್ರ್ ಒಳಗೆ ಹಿಡಿದು ಈ ತರ ನಿಮ್ಗೆ ಒಂದು ಐಕಾನ್ ಬರೋಣ, ನೀವು ಡ್ರ್ಯಾಗ್ ಮಾಡಿದ್ರೆ, ಸೊ ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಬಿಗರ್ ಕಾಲಮ್ ಆರ್ ಸ್ಮಾಲರ್ ಕಾಲಮ್. ಸೊ ಈಗ ನಂದು ಇದು ಕಾಲಮ್ ಇಷ್ಟು ದೊಡ್ಡದೈತಿ. ಇದು ಲೆಫ್ಟ್ ಅಲೈನ್ಮೆಂಟ್ ಐತಿ. ಟೆಕ್ಸ್ಟ್ ಯಾಕಡೆ ಐತಿ ಹೇಳಿ, ಲೆಫ್ಟ್ ಐತಿ. ಸೊ ನನಗೆ ಸೆಂಟರ್ ಬೇಕಪ್ಪ ಅಂದ್ರೆ, ಓಕೆ, ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಆನ್ ದಿಸ್ ಸೊ ದಟ್ ಇಟ್ ವಿಲ್ ಬಿಕಮ್ ಸೆಂಟರ್ ಅಲೈನ್. ಅದೇ ತರ ಸೇಮ್ ಈ ಕಾಲಮ್ಗೆ ಏನು ಅಪ್ಲೈ ಮಾಡಿದ್ರಲ್ಲ, ಈ ರೋಗ್ ಅಪ್ಲೈ ಮಾಡು. ಈ ರೋನು ದೊಡ್ಡದು ಮಾಡೋದು ಹೆಂಗೆ ಹೇಳು, ಇಲ್ಲಿ ಹಿಡೀರಿ, ಸೆಂಟರ್ ಒಳಗೆ ಈ ತರ ಕರ್ಸರ್, ಅದು ಮೌಸ್ ಪ್ರೆಸ್ ಮಾಡಿ ಈ ತರ ಹೋಲ್ಡ್ ಮಾಡಿ ದೊಡ್ಡದು ಮಾಡ್ಬೋದು. ಓಕೆ, ಇದು ಒಂದು. ಇಲ್ಲಿ ಸಹಿತ ನೀವು ಬೇಡ, ನನಗೆ ಇಲ್ಲಿ ಸೆಂಟರ್ ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ಬೋದು. ಸೊ ಈ ತರ ಹೋಮ್ ಒಳಗಡೆ ನಿಮ್ ಬೇಸಿಕ್ ಮೋಸ್ಟ್ ಆಫ್ ದ ನಮ್ದು ಎಕ್ಸೆಲ್ ರಿಲೇಟೆಡ್ ಏನ್ ಕೆಲಸ ಇರ್ತೈತಲ್ಲ, ಎಲ್ಲ ಹೋಮ್ ಟ್ಯಾಬ್ ಒಳಗೆ ಜಾಸ್ತಿ ಇರ್ತೈತಿ. ಎಲ್ಲ ಇರಲ್ಲ, ಬಟ್ ಜಾಸ್ತಿ ಇರ್ತೈತಿ. ಬಿಕಾಸ್ ಮೋಸ್ಟ್ ಆಫ್ ದ ಯೂಸ್ಡ್ ಆಪ್ಷನ್ಸ್ ಏನದಾವಲ್ಲ, ಎಲ್ಲ ಹೋಮ್ ಟ್ಯಾಬ್ ಒಳಗೆ ಇಟ್ಟಾರವ್ರು. ಓಕೆ, ಇದು ಹೋಮ್ ಟ್ಯಾಬ್. ಅಲೈನ್ಮೆಂಟ್ ಆಯ್ತಾ. ನಂಬರ್. ಸೊ ನಂಬರ್ ಅಂದ್ರೆ ಅದ್ರ ಹೆಸರೇ ಹೇಳುವಂಗ, ನೀವು ಯಾವಾಗರೇ ಒಂದು ನಂಬರ್ ಎಂಟರ್ ಮಾಡಿದ್ರಂದ್ರೆ ಭಾಳ ಯೂಸ್ ಆಗುತ್ತೆ. ಕ್ವಿಕ್ ಆಗಿ ತೋರಿಸ್ಬೇಕಂದ್ರೆ ಇಲ್ಲಿ 100 ಐತಪ್ಪ. 100 is just a number right now. You see this one, it is showing general. ಯಾವುದು ಫಾರ್ಮೆಟ್ ಅಪ್ಲೈ ಆಗಿಲ್ಲ, ಬಟ್ ಐ ವಾಂಟ್ ಟು ಅಪ್ಲೈ ನಂಬರ್ ಫಾರ್ಮೆಟ್. ಓಕೆ, ನಂಬರ್ ಫಾರ್ಮೆಟ್ ಅಪ್ಲೈ ಮಾಡಿದ್ರೆ ಆಟೋಮೆಟಿಕಲ್ ಡೆಸಿಮಲ್ಸ್ ಬಂತು. ಈಗ ನಾನು ನಂಬರ್ ಅಪ್ ಐತಿ, ನಂಗೆ ಕರೆನ್ಸಿ ಅಪ್ಲೈ ಮಾಡ್ಬೇಕು, ನಾನು ಡಾಲರ್ ಅಪ್ಲೈ ಮಾಡ್ತೀನಿ. ಓಕೆ, ಕ್ಲಿಕ್ ಆನ್ ದಿಸ್. ಸೊ ಇಟ್ ಇಸ್ ಶೋಯಿಂಗ್ ಆಸ್ $100. ಸೊ ಇದೇ ತರ ನೀನು ಒಂದು ಎಕ್ಸಾಂಪಲ್ 0.5 ಹಾಕಿಪ್ಪ. ಈಗ ನನಗೆ ಇದಕ್ಕೆ ಪರ್ಸೆಂಟೇಜ್ ಅಪ್ಲೈ ಮಾಡೋಕೆ, ಓಕೆ 50%. ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ಲಿ 50%. ಸೊ ಈ ತರ ಇಲ್ಲಿ ನಂಬರ್ ಒಳಗೂ ಸಾಕಷ್ಟು ಆಪ್ಷನ್ಸ್ ಅದಾವ. ಜನರಲ್ ನಂಬರ್ ಒಳಗಡೆ ಡೆಸಿಮಲ್ಸ್ ಎಕ್ಸಾಂಪಲ್ ಹೇಳ್ತೀನಿ. ಇದನ್ನ ತಗೊಂಡು ನಾ ಇಲ್ಲಿ ಹೋಗಿ ಐ ಜಸ್ಟ್ ರೈಟ್ ನೌ ಇಟ್ ಇಸ್ ಶೋಯಿಂಗ್ $100, ರೈಟ್? 0.00 ತೋರ್ಸಾತೈತಿ, ಬಟ್ ಐ ಡೋಂಟ್ ವಾಂಟ್ ಟು ಡಿಸ್ಪ್ಲೇ ಡೆಸಿಮಲ್ಸ್. ಇಲ್ಲಿ ಹೋಗಿ ಡೈರೆಕ್ಟ್ ಆಗಿ ನೀನು 0 ಕೊಡು, ಓಕೆ ಕೊಡು, ಇಷ್ಟೇ ತೋರಿಸ್ತೈತೆ ನಿಮ್ಗೆ. ಅಗೇನ್ ಇಫ್ ಯು ವಾಂಟ್ ಟು ಪ್ಲೇ ವಿತ್ ಫಾಂಟ್ ಯು ಕ್ಯಾನ್ ಕಮ್ ಹಿಯರ್. ಸೊ ಇದು ನಂಬರ್ ರಿಲೇಟೆಡ್. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಈಸ್ ಒನ್ ಆಫ್ ದ ಯೂಸ್ಫುಲ್ ಆಪ್ಷನ್ಸ್. ನಾನು ನಿಮ್ಗೆ ಆವಾಗಲೇ ಒಂದು ಡುಪ್ಲಿಕೇಟ್ ಆಪ್ಷನ್ಸ್ ತೋರಿಸ್ದೆ ಇಲ್ಲಿ ಲಿಸ್ಟ್ ಒಳಗೆ, ಡುಪ್ಲಿಕೇಟ್ ಹೆಂಗೆ ಮಾಡೋದು ಅಂತ ಹೇಳಿ. ಸೊ ಕಂಡೀಷನಲ್ ಫಾರ್ಮ್ಯಾಟಿಗೆ ಒಂದು ಎಪಿಸೋಡ್ ಮಾಡ್ತೀನಿ ನಾನು, ಅಲ್ಲಿ ನಿಮ್ಗೆ ಇದ್ರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಭಾಳ ಯೂಸ್ಫುಲ್ ಐತಿ, ಎಸ್ಪೆಷಲಿ ಇಫ್ ಯು ಆರ್ ಇನ್ವಾಲ್ಡ್ ಇನ್ ಡೇಟಾ. ಇದೇ ತರ ಫಾರ್ಮ್ಯಾಟ್ ಆಸ್ ಅ ಟೇಬಲ್. ಇದು ಒಂದು ನೀವು ಒಂದು ಟೇಬಲ್ ಹಾಕಿ ಯಾವ್ದು ಬೇಕಾದ್ ನೀವು ಸ್ಟೈಲ್ ಸೆಲೆಕ್ಟ್ ಮಾಡ್ಕೋಬಹುದು, ಫಾರ್ಮ್ಯಾಟ್ ಟೇಬಲ್ಸ್. ಸೊ ಈ ತರ ಇಲ್ಲಿ ಡಿಫರೆಂಟ್ ಸ್ಟೈಲ್ಸ್ ಅದಾವ. ಎಕ್ಸಾಂಪಲ್ ಇದೇ ಟೆಸ್ಟಿಂಗಿಗೆ ನಾನು
ಈ ಸ್ಟೈಲ್ ಅಪ್ಲೈ ಮಾಡ್ಬೋದು, ಅಥವಾ ಈ ಸ್ಟೈಲ್ ಅಪ್ಲೈ ಮಾಡ್ಬೋದು, ಈ ಸ್ಟೈಲ್ ಅಪ್ಲೈ ಮಾಡ್ಬೋದು. ಸೊ ಸಾಕಷ್ಟು ಡಿಫ್ರೆಂಟ್ ಸ್ಟೈಲ್ಸ್ ಇರ್ತಾವ. ಸೊ ಮೋಸ್ಟ್ಲಿ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್ಸ್ ನೀನು ಮಾಡ್ಬೋದು. ಮತ್ತೆ ಇದು ಸೆಲ್ಸ್ ರಿಲೇಟೆಡ್ ಏನಪ್ಪಾ ಅಂತಂದ್ರೆ, ಸೆಲ್ಸ್ ಒಳಗಡೆ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಸೆಲ್ಸ್, ಜಸ್ಟ್ ಕ್ಲಿಕ್ ಆನ್ ದಿಸ್. ಇಫ್ ಯು ವಾಂಟ್ ಟು ಇನ್ಸರ್ಟ್ ಅ ಸೆಲ್, ಯು ಕ್ಯಾನ್ ಕ್ಲಿಕ್ ಆನ್ ದಿಸ್. ಬಟ್ ಈಸಿ ವೇ ಏನು ಗೊತ್ತಾ, ಇಫ್ ಯು ವಾಂಟ್ ಟು ಇನ್ಸರ್ಟ್ ಅ ಸೆಲ್ ಹಿಯರ್, ರೈಟ್, ಯು ಕ್ಯಾನ್ ಐದರ್ ಕ್ಲಿಕ್ ದಿಸ್ ಲೈಕ್ ಇನ್ಸರ್ಟ್ ಸೆಲ್ಸ್. ಇಟ್ ವಿಲ್ ಆಸ್ಕ್ ಸೆಲ್ಸ್ ರೈಟ್ ಸೈಡ್ ಬೇಕು, ಸೆಲ್ಸ್ ಕೆಳಗೆ ಬೇಕು, ಅಥವಾ ಎಂಟೈರ್ ರೋ ಬೇಕು. ಸೊ ಇದು ಸೆಲ್ಸ್ ರಿಲೇಟೆಡ್. ಈಗ ಎಕ್ಸಾಂಪಲ್ ಇದೈತಪ್ಪ, ನನಗೆ ಇಲ್ಲೊಂದು ಎಕ್ಸ್ಟ್ರಾ ಇನ್ನೊಂದು ಸೆಲ್ ಇದ್ರೆ ಆಲ್ರೆಡಿ ಅದಾವ, ಈ ಖಾಲಿ ಅದಾವ, ನಿಮ್ಗೆ ಅಷ್ಟು ಅನ್ಸಲ್ಲ. ಬಟ್ ವೆನ್ ಯು ಹ್ಯಾವ್ ಅ ಡೇಟಾ ಅಲ್ಲ, ನಿಮ್ಗೆ ಗೊತ್ತಾಗುತ್ತದು ಇನ್ನೊಂದು ಆ್ಯಡ್ ಮಾಡಬೇಕು ಅವಾಗಂದ್ರೆ ಈಸಿ. ದರ್ ಆರ್ ಸೋ ಮೆನಿ ವೇಸ್. ಸೊ ಇದನ್ನ ಯೂಸ್ ಮಾಡ್ಕೋಬಹುದು ನೀವು, ಬಟ್ ಮೋಸ್ಟ್ಲಿ ಇನ್ನೊಂದು ಶಾರ್ಟ್ಕಟ್ಸ್ ಭಾಳ ಅದಾವ ಹೇಳಿ. ಸೊ ಇದೇ ತರ ಇವೆಲ್ಲ ಫಾರ್ಮುಲಾಸು ಯೂಸ್ ಮಾಡಕ ಇಲ್ಲಿ ಆಟೋ ಸಮ್ ಐತಿ. ಓಕೆ, ಆಟೋ ಸಮ್ ಅಂದ್ರೆ ನಿನ್ನೆ ತೋರಿಸಿನಲ್ಲ, ಇಲ್ಲಿ ಗ್ರಾಸರಿ ಲಿಸ್ಟ್ ಎಕ್ಸಾಂಪಲ್. ಈಗ ನಾನು ತೆಗಿತೇನೆ ಇದನ್ನು. ಇಲ್ಲಿ ಬಂದು ಕ್ಲಿಕ್ ಮಾಡಿ ಆಟೋ ಸಮ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಅಂದ್ರೆ, ಸಿ ಎನಿಥಿಂಗ್ ದಟ್ ಈಸ್ ಯಾವ ಸೆಲ್ ಮೇಲೆ ಇಟ್ಟಿರ್ತೀರಲ್ಲ ನೀವು, ಎಕ್ಸಾಂಪಲ್ ಈ ಸೆಲ್ ಒಳಗೆ ಸೆಲ್ ಅಡ್ರೆಸ್ ಏನಿದ್ರದ್ದು C16. ಸೊ C16 ಸೆಲ್ ಒಳಗಿಟ್ಟು ಆಟೋ ಸಮ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಅಪ್ ಟು C2 to C15 ಅದು ತೊಗೊಂಡ್ಬಿಡ್ತೈತಿ ಆಟೋಮೆಟಿಕ್ ಆಗಿ. ಆಮೇಲೆ ಓಕೆ ಮಾಡಿ. ಇಲ್ಲ ನಿಮ್ಗೆ ಇದು ಆದ್ಮೇಲೆ ಏನಾದರೂ ಅಡ್ಜಸ್ಟ್ ಮಾಡಬಹುದು ಅಂದ್ರೆ, ನಿಮ್ಗೆ ಇಲ್ಲೇನು ಡೇಟಾ ಇಲ್ಲ, ಐ ಜಸ್ಟ್ ವಾಂಟ್ ಅಂಟಿಲ್ C10 ಅಂದ್ರೆ ಇದನ್ನ ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ನೀವು ಹಿಂಗೆ ಇದನ್ನ ಮಾಡ್ಬೋದು, ಮ್ಯಾಲೆ ಒಯ್ಬೋದು. ಬ್ಯಾಡಪ್ಪ ಅಂತಂದ್ರೆ ಇಲ್ಲೇ ಸೆಲ್ ಅಡ್ರೆಸ್ ಒಳಗೆ ಹೋಗಿ ನಿಮ್ಗೆ C10 ಸೆಲ್ ತನ ಅಷ್ಟೇ ಬೇಕು, ಎಂಟರ್ ಮಾಡಿ. ಸೊ ಈ ತರ ಬಹಳಷ್ಟು ಆಪ್ಷನ್ಸ್ ಅದಾವ. ಸಾರ್ಟ್ ಫಿಲ್ಟರಿಂಗ್ ಅದು ಒಂದು ಎಪಿಸೋಡ್ ಆಗುತ್ತೆ ಅದ್ರ ಬಗ್ಗೆ, ಬಿಕಾಸ್ ಅದು ಭಾಳ ಯೂಸ್ಫುಲ್ ಐತಿ. ಅದು ಮೋಸ್ಟ್ಲಿ ಇನ್ನೊಂದೆರಡು ಫಾರ್ಮುಲಾ ಸೇರಿಸಿ ಒಂದು ಎಪಿಸೋಡ್ ಮಾಡೋಣ. ಅದಾದ್ಮೇಲೆ ಕಮ್ ಟು ಇನ್ಸರ್ಟ್ ಟ್ಯಾಬ್. ಓಕೆ, ಈಗ ಇನ್ಸರ್ಟ್ ಟ್ಯಾಬಿಗೆ ಬರೋಣ. ಇನ್ಸರ್ಟ್ ಟ್ಯಾಬ್ ಒಳಗಡೆನು ಅಗೇನ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಐಕಾನ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಟೇಬಲ್ಸ್, ಪ್ಯೂರ್ ಟೇಬಲ್ಸ್ ರಿಲೇಟೆಡ್ ಎಲ್ಲ ಇಲ್ಲಿ ಆಪ್ಷನ್ಸ್. ಇಲಿಸ್ಟ್ರೇಷನ್ಸ್, ನೀವು ಏನಾದರೂ ಶೇಪ್ಸ್, ಇವೆಲ್ಲ ಶೇಪ್ಸ್ ಹಾಕ್ತೀವಲ್ಲ ನಾವು, ಅವು ಬರ್ತಾವೆ ಇಲ್ಲಿ. ಪಿಕ್ಚರ್ಸ್ ಏನಾದರೂ ನೀವು ಡೈರೆಕ್ಟ್ ಇಲ್ಲಿ ಪೇಸ್ಟ್ ಮಾಡ್ಬೋದು. 3D ಮಾಡಲ್ಸು, ಸ್ಮಾರ್ಟ್ ಆರ್ಟ್, ಈ ಥರ ಡಿಫ್ರೆಂಟ್ ಇಲಿಸ್ಟ್ರೇಷನ್ಸ್ ಮಾಡೋಕೆ ಇಲ್ಲಿ ಚಾರ್ಟ್ಸ್ ಎಲ್ಲ ಈ ಸೆಕ್ಷನ್ಸ್ ಒಳಗೆ ಇರ್ತಾವೆ ಇನ್ಸರ್ಟ್ ಒಳಗಡೆ. 3D ಮ್ಯಾಪ್ ಹಾಕ್ಬೋದು. ಓಕೆ, ಆಮೇಲೆ ಸ್ಪಾರ್ಕ್ ಲೈನ್ಸು, ಆಮೇಲೆ ಫಿಲ್ಟರ್ಸು, ಸ್ಲೈಸರ್ಸ್ ಬೇಸಿಕಲಿ ಇದರಲ್ಲಿ ಯೂಸ್ ಮಾಡೋದು. ಆ್ಯಂಡ್ ಲಿಂಕ್ಸ್, ಎಲ್ಲಾದರೂ ನೀವು ಏನಾದರೂ ಲಿಂಕ್ ಮಾಡಬೇಕು ಯಾವುದೋ ಒಂದು ಡಾಕ್ಯುಮೆಂಟಿಗೆ ಅಥವಾ ಒಂದು ವೆಬ್ಸೈಟಿಗೆ ಲಿಂಕ್ ಮಾಡ್ಬೋದು ಅಂದ್ರೆ ಅದು ಒಂದು ಸೆಲ್ ಒಳಗೆ ಮಾಡ್ಬೋದು. ಸೊ ಎನಿಥಿಂಗ್ that you are going to add into this worksheet or workbook is available in insert option. Insert option ಒಳಗ ನೀವು ಏನೇ ಆ್ಯಡ್ ಮಾಡ್ಬೇಕಂದ್ರೂ ಸಹಿತ ಎಲ್ಲ ಇನ್ಸರ್ಟ್ ಆಪ್ಷನ್ ಒಳಗೆ ಇರ್ತಾವೆ. ನೆಕ್ಸ್ಟ್ ಪೇಜ್ ಲೇಔಟ್. ಪೇಜ್ ಲೇಔಟ್ ಅಂದ್ರೆ ಹೆಸರು ಹೇಳುವಂಗ, ನೀವು ಇದನ್ನ ಎಸ್ಪೆಷಲಿ ಪೇಜ್ ಲೇಔಟ್ ಎಲ್ಲಿ ಯೂಸ್ ಆಗೋ ಅಪ್ಲಿಕೇಶನ್ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಮೋಸ್ಟ್ಲಿ ಪ್ರಿಂಟ್ ಮಾಡುವಾಗ ಅದನ್ನು ಪೇಜ್ ಲೇಔಟ್ ಭಾಳ ಯೂಸ್ ಆಗುತ್ತೆ. ಯಾಕಂದ್ರೆ ನೀವು ಮಾರ್ಜಿನ್ಸು ಅವೆಲ್ಲ ಓರಿಯೆಂಟೇಷನ್ ಯಾವ ಥರ ಬೇಕು, ಪೋರ್ಟ್ರೇಟ್ ಬೇಕು, ಲ್ಯಾಂಡ್ಸ್ಕೇಪ್ ಬೇಕು, ಏನೋ ಒಂದು ಟೈಪ್ ಮಾಡಿರ್ತೀರಪ್ಪ ಸಬ್ಜೆಕ್ಟ್ ಇಲ್ಲಿ, ಅಥವಾ ಯಾವುದೋ ಒಂದು ಟೇಬಲ್ ರೆಡಿ ಮಾಡಿರ್ತೀರಿ, ಅದನ್ನು ಪ್ರಿಂಟ್ ತೊಗೋಬೇಕಂದಾಗ ಇಟ್ ಈಸ್ ವೆರಿ ಯೂಸ್ಫುಲ್ ಪೇಜ್ ಲೇಔಟ್. ಪೇಜ್ ಸೆಟಪ್ ಮಾಡ್ಕೋಬೋದು. ಇಷ್ಟು ಆಪ್ಷನ್ಸ್ ಅದಾವ ಅವಕರಲ್ಲಿ. ಓಕೆ, ಆಮೇಲೆ ನೀನು ಅದೇ ಫಿಟ್ ಮಾಡೋದು, ವಿಡ್ತ್ ಎಲ್ಲ ನಾವು ಆಟೋಮೆಟಿಕ್ ಇಟ್ಟಿವಿ ಈಗ. ಸೊ ಯು ಡೋಂಟ್ ರಿಯಲಿ ಸಿ ದ್ಯಾಟ್. ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಪೇಜ್ ಈಸ್ ಅವೈಲೇಬಲ್ ಇನ್ ಪೇಜ್ ಲೇಔಟ್. ನೆಕ್ಸ್ಟ್ ಇಂಪಾರ್ಟೆಂಟ್, ನಮಗೆ ಬಹಳಷ್ಟು ಯೂಸ್ ಆಗೋದು ಇವು ಫಾರ್ಮುಲಾ ಸೆಕ್ಷನ್. ಫಾರ್ಮುಲಾ ಸೆಕ್ಷನ್ಗೆ ನೀವು ಇಲ್ಲಿ ಫಾರ್ಮುಲಾ ಟ್ಯಾಬಿಗೆ ಬಂದು ಯೂಸ್ ಮಾಡ್ಕೋಬಹುದು, ಅಥವಾ ನೀವು ಡೈರೆಕ್ಟ್ ಇಲ್ಲೇ ಹಿಂಗೆ ಟೆಕ್ಸ್ಟ್ ಹತ್ತಿಲ್ಲ ಫಾರ್ಮುಲಾ, ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸಹಿತ ನೀವು ಟೈಪ್ ಮಾಡಿ ಅವೇ ಫಾರ್ಮುಲಾ ಅದಾವ ಇಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ಫಾರ್ಮುಲಾ ಸೆಕ್ಷನ್ ಒಳಗೆ ವಿಲ್ ಕ್ಲಿಯರ್ಲಿ ರೀಡ್ ಆಲ್ ದೋಸ್ ನೇಮ್ಸ್ ಆ್ಯಂಡ್ ಅವ್ರದ್ದು ಆ್ಯಕ್ಷನ್ಸ್ ಏನು ಅಂತ ಗೊತ್ತಾಗುತ್ತೆ. ಸೊ ಎಲ್ಲ ಫಾರ್ಮುಲಾಸ್ ಇಲ್ಲದಾವ ನೋಡಿ. ಮತ್ತು ಫಾರ್ಮುಲಾ ಒಳಗೂ ದ ವೇ ದೇ ಆರ್ ಗೋಯಿಂಗ್ ಟು ಬಿಹೇವ್, ಅಥವಾ ದ ಟೈಪ್ ಆಫ್ ಕ್ಯಾಲ್ಕುಲೇಷನ್ ದೇ ಆರ್ ಗೋಯಿಂಗ್ ಟು ಡೂ, ಬೇಸ್ಡ್ ಆನ್ ದ್ಯಾಟ್ ಅವ್ರು ಏನು ಮಾಡ್ಯಾರ ಮತ್ತು ಗ್ರೂಪ್ ಮಾಡ್ಯಾರ ಇಲ್ಲಿ. ಫಂಕ್ಷನ್ ಲೈಬ್ರರಿ, ಡಿಫೈನ್ಡ್ ನೇಮ್ಸ್, ಆಮೇಲೆ ಫಾರ್ಮುಲಾಸ್ ಆಡಿಟಿಂಗು, ಆಮೇಲೆ ಕ್ಯಾಲ್ಕುಲೇಷನ್ಸು. ಇದ್ರೊಳಗೆ ನಮಗೆ ಜಾಸ್ತಿ ಯೂಸ್ ಆಗೋದು ಫಂಕ್ಷನ್ಸ್ ಲೈಬ್ರರಿ. ಅದಾದ್ಮೇಲೆ ಡೇಟಾ ಇಸ್ ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಟ್ಯಾಬ್. ಯಾಕಂದ್ರೆ ನಮ್ಮದು ಮೋಸ್ಟ್ ಆಫ್ ದ ಟೈಮು ನಾವು ಪ್ಯೂರ್ ಟೇಬಲ್ಸು ಅಥವಾ ಎಕ್ಸ್ಪೋರ್ಟ್ ಮಾಡುವಾಗ, ಅಥವಾ ಟೇಬಲ್ನಿಂದ ನಾವು ರೇಂಜಾಗಿ ಕನ್ವರ್ಟ್ ಮಾಡುವಾಗ, ರೇಂಜಿಂದ ಟೇಬಲ್ ಮಾಡುವಾಗೆಲ್ಲ ಇಲ್ಲೇ ಬರ್ಬೇಕು ಡೇಟಾ ಒಳಗೆ. ಸೊ ಡೇಟಾ ಅಂದ್ರೆ ಹೆಸರು, ಅಗೇನ್ ಹೆಸರು ಮೇಲೆ ಐತೆಲ್ಲ. ಎನಿಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಪ್ಲೇ ವಿತ್ ಡೇಟಾ, ಏನೇ ಒಂದು ಒಳಗೆ ಏನು ಕಂಟೆಂಟ್ ಐತಿ ಅದ್ರ ಜೊತೆ ಆಟ ಆಡ್ಬೇಕಂದ್ರೆ ನೀವು ಡೇಟಾ ಒಳಗೆ ಬರಬೇಕು. ಸೊ ಇಲ್ಲೇ ನಿಮಗೆ ಫಿಲ್ಟರ್ ಸಿಗೋದು. ಓಕೆ, ಸಾರ್ಟ್ ಆಪ್ಷನ್ ಸಿಗ್ತೈತಿ, ಮತ್ತು ಎಕ್ಸ್ಟ್ರಾ ಡಿಲೀಟ್ ಮಾಡೋದು, ಟೆಕ್ಸ್ಟ್ ಕಾಲಮ್ಸ್. ಅಗೇನ್ ಎಲ್ಲ ಅಬ್ಸರ್ವ್ ಮಾಡಿರಿ ನೀವು, ಇವೆಲ್ಲ ಏನದಲ್ಲ ಗ್ರೂಪ್ಸ್ ಅಬ್ಸರ್ವ್ ಮಾಡಿರಿ. ಸೊ ಸಾರ್ಟ್ ಆ್ಯಂಡ್ ಫಿಲ್ಟರ್, ಡೇಟಾ ಟೂಲ್ಸು, ಫೋರ್ಕಾಸ್ಟು, ಔಟ್ಲೈನು,
ಇದು ಯೂಸ್ ಆಗುತ್ತೆ ಔಟ್ಲೈನಿಂಗು ನೀವು ಟೋಟಲ್ ಮಾಡುವಾಗ, ಸಬ್ ಟೋಟಲ್ ಮಾಡುವಾಗ. ನಿಮ್ಗೆ ಏನೋ ಒಂದು ಡೇಟಾ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಡೇಟಾ ಟ್ಯಾಬಿಗೆ ಹೋಗ್ರಿ, ಆಮೇಲೆ ನಿಮ್ಗೆ ಏನಾರ ಸಿಗ್ತೈತಿ. ಓಕೆ, ಅದಾದ್ಮೇಲೆ ರಿವ್ಯೂ ಈಸ್ ಸಮಥಿಂಗ್ ಲೈಕ್ ನೀವು ಯಾರ್ದೋ ಒಂದು ಡಾಕ್ಯುಮೆಂಟ್ ರಿವ್ಯೂ ಮಾಡಕತ್ತೀರಿ ಅಥವಾ ಕಮೆಂಟ್ಸ್ ಮಾಡಬೇಕು, ಯಾರೋ ಮಾಡಿದ ಡಾಕ್ಯುಮೆಂಟ್ಸಿಗೆ ಕಮೆಂಟ್ಸ್ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಬಂದು ಯೂಸ್ ಮಾಡ್ಬೋದು. ಅಥವಾ ಡೈರೆಕ್ಟ್ ರೈಟ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ಸೆಲ್ ಮೇಲೆ ಇಲ್ಲೇ ನೀವು ಕಮೆಂಟು ಆ್ಯಡ್ ಮಾಡ್ಬೋದು. ಇಲ್ಲಿ ಕಾಣ್ತೈತಲ್ಲ ಈ ಥರ. ಇಲ್ಲಿ ಕಮೆಂಟ್ ಸೆಕ್ಷನ್ ಒಳಗೆ ಪ್ರೂಫಿಂಗ್ ಅಂತ ಮಾಡ್ತಾರೆ. ಬೇಸಿಕಲಿ ಅಗೇನ್ ರಿವ್ಯೂ ಒಳಗೆ ಯೂಸ್ ಆಗುತ್ತೆ ಇದು. ನೀವು ಎಂಜಿನಿಯರಿಂಗ್ ಸೈಡು ಅಥವಾ ಯಾರ್ದಾರ ಏನಾದರೂ ರಿವ್ಯೂ ಮಾಡುವಾಗ ನೀವು ನೋಟ್ಸ್ ಮಾಡೋದು, ಕಮೆಂಟ್ಸ್ ಮಾಡೋದು ಎಲ್ಲ ರಿವ್ಯೂ ಟ್ಯಾಬ್ ಒಳಗೆ. ವ್ಯೂ ಒಳಗೆ ವ್ಯೂ ಅಂದ್ರೆ ಏನು ಹೇಳು, ಹೆಂಗೆ ಕಾಣ್ತೈತಿ ನಿಮ್ಮದು, ಯಾವ ಥರ ಕಾಣ್ತೈತಿ. ಎಕ್ಸಾಂಪಲ್, ಇಲ್ಲಿ ನಾನು ಗ್ರಿಡ್ ಲೈನ್ ಚೆಕ್ ಮಾರ್ಕ್ ಐತಿ, ನನಗೆ ಈ ಥರ ಲೈನ್ಸ್ ಕಾಣತ್ತವೆ ಇಲ್ಲಿ ಎಕ್ಸೆಲ್ ಒಳಗೆ. ಬಟ್ ನಂಗೆ ಬ್ಯಾಡಪ್ಪ, ಏನು ಫುಲ್ ಬ್ಲ್ಯಾಂಕ್ ಬೇಕಂದ್ರೆ ಇಫ್ ಐ ಕ್ಲಿಕ್ ಆನ್ ದಿಸ್ ಅಲ್ಲ, ನಿಮ್ಮ ಶೀಟ್ ಈ ಥರ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿ ಹೋಗುತ್ತೆ. ಬಟ್ ಭಾಳ ಕಷ್ಟ ನಿಮ್ಗೆ ಎಲ್ಲಿ ಯಾವ ಸೆಲ್ ಎಲ್ಲಿ ಐತೆ ಅಂತ ಹೇಳಿ. ಸೊ ಅದಕ್ಕೆ ಯೂಶಲಿ ಗ್ರಿಡ್ ಲೈನ್ಸ್ ಆನ್ ಇಡಬೇಕು. ಇದೇ ಥರ ಫಾರ್ಮುಲಾ ಬಾರ್, ಇಲ್ಲಿ ಫಾರ್ಮುಲಾ ಬಾರ್ ಕಾಣ್ತೈತಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದು ಹೋಯ್ತು. ಬಟ್ ಫಾರ್ಮುಲಾ ಬಾರ್ ನನಗೆ ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಏನು ಇದ್ರೊಳಗೆ ಇದೇ ಯೂಸ್ ಮಾಡ್ಬೇಕು ಅದೇ ಯೂಸ್ ಮಾಡ್ಬೇಕಂತಿಲ್ಲ, ಬಟ್ ಆಪ್ಷನ್ಸ್ ಗೊತ್ತಿರಬೇಕು. ಸೊ ವಾಟ್ ಎವರ್ ಯು ಥಿಂಕ್ ಈಸ್ ಯೂಸ್ಫುಲ್ ಫಾರ್ ಯು, ಆ ಆಪ್ಷನ್ಸ್ನ ಆನ್ ಮಾಡಿಕೊಂಡು ನೀವು ಪ್ಲೇ ಮಾಡ್ಬೋದು ಡೇಟಾ ಜೊತೆ. ಓಕೆ, ಸೊ ನಿಮ್ಮ ವ್ಯೂ ಅಂದ್ರೆ ಅದ್ರ ಹೆಸರು ಹೇಳುವಂಗೆ ನಿಮ್ಗೆ ಯಾವ ಥರ ವ್ಯೂ ಕಾಣಬೇಕು ಎಕ್ಸೆಲ್ ಒಳಗಡೆ, ಯಾವ್ಯಾವ ಥರ ಅಡ್ಜಸ್ಟ್ ಮಾಡ್ಕೋಬಹುದು ನೀವೆಲ್ಲ ಇಲ್ಲಿ ಮಾಡ್ಕೋಬಹುದು. ಅದಾದ್ಮೇಲೆ ಆಟೋಮೇಟ್ ಈಸ್ ಅಗೇನ್ ಡಿಫ್ರೆಂಟ್ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಎಕ್ಸೆಲ್ ಒಳಗೆ ಆಟೋಮೇಟು ಮತ್ತು ಡೆವಲಪರ್ ಬರ್ತಾವ. ಅದ್ರ ಬಗ್ಗೆ ಈಗ ಎಟ್ ದ ಬಿಗಿನಿಂಗ್ ಯು ನೀಡ್ ನಾಟ್ ವರಿ, ಬಟ್ ಡೆಫಿನೆಟ್ಲಿ ನಿಮಗೊಂದಿಷ್ಟು ಅಟ್ಲೀಸ್ಟ್ ಅದ್ರದ್ದೊಂದು ಆಟೋಮೇಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರೆ ನಾನು ಹಿಂಗೆ ತೋರಿಸ್ತೀನಿ. ಬಟ್ ಅದಾದ್ಮೇಲೆ ನೀವು ಇಂಟ್ರೆಸ್ಟೆಡ್ ಟು ಲರ್ನ್ ಎಕ್ಸೆಲ್ ವಿಜುವಲ್ ಬೇಸಿಕ್ಸು, ಪ್ರೋಗ್ರಾಮಿಂಗ್ ಮಾಡೋದು ಇಷ್ಟ ಇದ್ರೆ ಅದನ್ನು ನಾವು ಮುಂದುವರ್ಸ್ತೀವಿ. ಮುಂದಿನ ಆ್ಯಡಿನ್ಸು ನೀವು ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ಮೋಸ್ಟ್ಲಿ ಅಡ್ವಾನ್ಸ್ ಲೆವೆಲ್. ಐ ಡೋಂಟ್ ವಾಂಟ್ ಯು ಗೈಸ್ ಟು ರಿಯಲಿ ವರಿ ಅಬೌಟ್ ಇಟ್. ಹೆಲ್ಪ್ ಸೆಕ್ಷನು, ಸೊ ಏನೇ ಮಾಡುವಾಗ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಪ್ಪ ಅಂತಂದ್ರೆ ಯು ಕ್ಯಾನ್ ಕ್ಲಿಕ್ ಆನ್ ದಿಸ್. ಸೊ ಇಟ್ ಈಸ್ ಬೇಸಿಕಲಿ ಗೋಯಿಂಗ್ ಟು ಟೇಕ್ ಯು ಟು ಅ ವೆಬ್ಸೈಟ್. ಅಲ್ಲಿ ನಿಮಗೆಲ್ಲ ತೋರಿಸ್ತೈತಿ ಇಲ್ಲಿ ಹೋಗಿ ಅದರದ್ದು ಏನಾದರೂ ಪ್ರಾಬ್ಲಮ್ ಆಗಿತ್ತಪ್ಪ ಅಂತ. ನೌನ್ಸ್ PDF ಅಗೇನ್ ಏನಿರ್ತೈತಲ್ಲ ಇದನ್ನೇ ನೀವು ಡೇಟಾನ ನೀವು PDF ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ದಟ್ ಈಸ್ ನೌನ್ಸ್ PDF. ಸೊ ನಮಗೆ ನೀವು ವರಿ ಮಾಡಬೇಕಾಗಿದ್ದು ಯಾವ್ಯಾವಪ್ಪ ಅಂತಂದ್ರೆ ಹೋಮ್, ಇನ್ಸರ್ಟ್, ಫಾರ್ಮುಲಾಸ್, ಡೇಟಾ, ವ್ಯೂ, ದಟ್ಸ್ ಇಟ್. 1 2 3 4 5 ಇಷ್ಟು ಟ್ಯಾಬ್ಸ್, ರಿಬ್ಬನ್ ಟ್ಯಾಬ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮಗೆ ಒಂದು ರಿಬ್ಬನ್ ಟ್ಯಾಬ್ಸದ್ದು ಇವತ್ತೊಂದು ಐಡಿಯಾ ಬಂದೈತೆ ಅನ್ಕೊಂಡೀನಿ. ಸೊ ಏನೇನು ಕಲ್ತಾರಪ್ಪ ಕ್ವಿಕ್ ಆಗಿ, ಸೆಲ್ ಅಂದ್ರೇನು, ಶೀಟ್ ಅಂದ್ರೇನು, ರೋ ಅಂದ್ರೇನು, ಕಾಲಮ್ ಅಂದ್ರೇನು, ಮತ್ತು ಇವಕ್ಕೇನಂತಾರೆ ಇದಕ್ಕೆ ರಿಬ್ಬನ್ ಅಂತಾರೆ ಇದಕ್ಕೆ. ಮತ್ತು ಇನ್ನೊಂದು ಆಪ್ಷನ್ ಏನಂದ್ರೆ ಈ ರಿಬ್ಬನ್ ಏನೈತಲ್ಲ, ಬಹಳಷ್ಟು ಜನ ಇದನ್ನ ನಮಗೆ ಬ್ಯಾಡ್ ಇದನ್ನ ಅನ್ಪಿನ್ನು ಮಾಡ್ತಾರೆ. ಸೊ ಇಲ್ಲೊಂದು ಕಾಣ್ತೈತಿ, ಇಲ್ಲೊಂದು ಸಣ್ಣದ ಆರೋ ಮಾರ್ಕ್, ಕೊಲ್ಯಾಪ್ಸ್ ರಿಬ್ಬನ್. ಕೊಲ್ಯಾಪ್ಸ್ ಮಾಡಿದ್ರೆ ರಿಬ್ಬನ್ ಹೋಗ್ಬಿಡ್ತೈತಿ ನಿಮಗೆ. ಬಟ್ ನಿಮ್ಗೆ ಏನು ಬೇಕಪ್ಪ ಅಂದ್ರೆ ಏನು ಮಾಡ್ಬೋದು, ವಾಪಸ್ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರ್ತೈತಿ. ಮತ್ತು ನೀವು ಕ್ಲಿಕ್ ಮಾಡೋಣ ಹೋಗುತ್ತೆ. ಅದಾದ್ಮೇಲೆ ನೀವು ಅಲ್ಲೇ ಇರಬೇಕು ಅಂತಂದ್ರೆ ಇಲ್ಲಿ ಬಂದು ಮತ್ತೆ ಇಲ್ಲೇ ಒಂದು ಬಟನ್ ಕಾತ್ನಲ್ಲಿ ಪಿನ್ ಮಾಡ್ತೀವಲ್ಲ ಏನಾದರೂ ಪೇಪರನ್ನು, ಆ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪಿನ್ ಆಗಿಬಿಡುತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಯೂಸ್ಫುಲ್ ಆಪ್ಷನ್ ವೆನ್ ಯು ಆರ್ ಡೀಲಿಂಗ್ ವಿತ್ ಹೆವಿ ಅಮೌಂಟ್ ಆಫ್ ಡೇಟಾ. ಓಕೆ, ಸಲ ನೆಕ್ಸ್ಟ್ ಏನೈತಿ, ನಾನು ಡೇಟಾ ಯಾವ ಥರ ಎಂಟ್ರಿ ಮಾಡಬೇಕು ಒಂದು ಎಕ್ಸಾಂಪಲ್ ತೊಗೊಂಡು 1 by 1 ಹೋಮ್ ಒಳಗಡೆ ನಮ್ಗೆ ಮೇನ್ಲಿ ಒಂದು ಎವ್ರಿ ಸೆಕ್ಷನ್ ಒಳಗೆ ನಾವು ಎಲ್ಲ ಅಂತೂ ನಾವು ಕಲೀಲಕ್ಕಾಗಲ್ಲ, ಯಾಕಂದ್ರೆ ಭಾಳಷ್ಟು ಡೇಟಾ ಐತೆ. ಐ ಡೋಂಟ್ ವಾಂಟ್ ಯು ಗೈಸ್ ಟು ಲೈಕ್ ಫೀಲ್ ಎಷ್ಟೈತಿದು ಹಂಗೂ ನೀವು ಫೀಲ್ ಆಗಬಾರ್ದು. ಸೊ ಮೇನ್ ಏನೇನು ಯೂಸ್ ಆಗ್ತಾವಲ್ಲ ಅದನ್ನೆಲ್ಲ ನಾನು ಹೇಳ್ಕೊತ ಹೋಗ್ತೀನಿ. ಸೊ ಇನ್ನೊಂದು ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಆಲ್ರೆಡಿ ಇದನ್ನ ನೋಡಾಕತ್ತೀರಿ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಐತೆ ಅಂದಂಗೆ. ಸೊ ಏನ್ ಮಾಡ್ರಿ, ನಾನು ಏನೇನು ಹೇಳ್ಕೊತ ಹೋಗ್ತೀನಿ ಅದನ್ನ ಟ್ರೈ ಮಾಡ್ಕೊತ ಹೋಗ್ರಿ ಎವ್ರಿ ಡೇ ಅಥವಾ ವೆನ್ ಎವರ್ ಯು ಸಿ ದಿಸ್ ಎಪಿಸೋಡ್. ಆಮೇಲೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದೋ ತಿಳ್ಕೊರಿ, ಕಮೆಂಟ್ ಸೆಕ್ಷನ್ ಒಳಗೆ ಹಾಕೋತ ಹೋಗ್ರಿ. ನಾನು ಅದನ್ನ ಅಡ್ರೆಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ, ವಿದೌಟ್ ಮಿಸ್ ಅದನ್ನ ಅಡ್ರೆಸ್ ಮಾಡ್ತೀನಿ. ಓಕೆ, ಸೊ ದ್ಯಾಟ್ ಒಂದು ಕಲ್ಕೋತ ಹೋಗೋಣ ಎಲ್ಲರೂ ಸೇರಿ. ನಿಮಗೂ ಪ್ರಾಕ್ಟೀಸ್ ಆಗಬೇಕು. ಸುಮ್ಮನೆ ಉದ್ದಕ್ಕೆ ನಾನು ಹೇಳ್ಕೊತ ಹೋದ್ರು ನಿಮ್ಗೆ ಗೊತ್ತಾಗಲ್ಲ. ಎಲ್ಲ ಅಂತೂ ನೋಡೋಕ್ಕಾಗಲ್ಲ ಎಲ್ಲ ಟ್ಯಾಬ್ ಒಳಗಡೆ. ಯು ಗೈಸ್ ಕ್ಯಾನ್ ಗೋ ಟ್ರಯಲ್ ಆ್ಯಂಡ್ ಎರರ್. ಬಟ್ ನಾನು ಏನೈತಲ್ಲ ಒಂದು 10-15 ಭಾರಿ ಇಂಪಾರ್ಟೆಂಟ್ ಆಪ್ಷನ್ಸ್ ಅದಾವ ಎಕ್ಸೆಲ್ ಒಳಗಡೆ. ಅದಕ್ಕೆ ಒಂದು ಡೇಟಾ ಸೆಟ್ ತೊಗೊಂಬರ್ತೀನಿ ನೆಕ್ಸ್ಟ್ ಎಪಿಸೋಡ್ ಒಳಗಡೆ. ಅದ್ರ ಜೊತೆ ಅವು 10-15 ಆಪ್ಷನ್ಸನ್ನ 1 by 1 ಟ್ರೈ ಮಾಡ್ಕೋತ ಡೀಟೇಲ್ ಆಗಿ ಹೇಳ್ಕೊತ ಹೋಗ್ತೀನಿ ನಿಮಗೆ. ಸೊ ನಿಮಗೆ ಬಿಗಿನಿಂಗ್ ಒಳಗೆ ಹೇಳಿದ್ದೆ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದು ಎಲ್ಲೆಲ್ಲಿ ಬರ್ತಾವ ಅಂತ ಹೇಳಿ. ಸೊ ನಂಬರ್ 1 ಏನ್ ಮಾಡಿದ್ವಿ ಹೇಳಿ, ನಾವು ಫಿಲ್ಟರ್ ಹಾಕಿದ್ವಿ, ಹೌದಿಲ್ಲ? ಸೊ ಫಿಲ್ಟರ್ ಎಲ್ಲಿ ಬರ್ತೈತಿ, ಡೇಟಾ ಒಳಗ ಇಲ್ಲಿ ಫಿಲ್ಟರ್ ಆಪ್ಷನ್ ಐತೆ ನೋಡಿ. ಎರಡನೇ ಆಪ್ಷನ್ ಏನ್ ಕೊಟ್ಟಿದ್ದೆ ನಾನು ನಿಮ್ಗೆ ಅಂತಂದ್ರೆ
ಇದನ್ನು ಕೊಟ್ಟಿದ್ದೇನು ಸಾರ್ಟ್ ಆಪ್ಷನ್ಸ್ ಕೊಟ್ಟಿದ್ದೆ ಹೌದಿಲ್ಲ. ಅಗೇನ್ ಸಾರ್ಟ್ ಇಲ್ಲೇ ಮಗ್ಲೇ ಐತೆ ನಾವು. ಇನ್ನೊಂದು ಏನು ಮಾಡಿದ್ವಿ ಹೇಳಿ ನಾವು ಡೂಪ್ಲಿಕೇಟ್ ಕಂಡುಹಿಡಿಯೋಕೆ, ಅದು ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಈ ಸೆಕ್ಷನ್ ಒಳಗೆ. ಸೊ ಇಷ್ಟು ಹೇಳ್ಬೇಕು ಅನ್ಕೊಂಡಿದ್ದೆ. ಏನಾದ್ರು ಕ್ವಶನ್ಸ್ ಅದು ಏನಾದ್ರು ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಟೈಪ್ ಮಾಡ್ಕೊತ ಹೋಗ್ರಿ. ಹಂಗೆ ನಮ್ದು ಫೀಡ್ಬ್ಯಾಕ್ ಕೊಡ್ರಿ. ಯಾವ ಥರ ಏನು ಸ್ಪೀಡ್ ಹೇಳತ್ತೀನೋ ಸ್ಲೋ ಹೇಳತ್ತೀನೋ ಭಾಳ, ಅಥವಾ ಏನು ಭಾಳ ಕೊರದಂಗೆ ಅನ್ಸಾತದೋ ಎಲ್ಲ ಹೇಳ್ಕೊತ ಹೋಗ್ರಿ. ಸೊ ದ್ಯಾಟ್ ನನಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.